ಮತಗಳ್ಳತನ ವಿರುದ್ಧ ರಾಹುಲ್ ಗಾಂಧಿ ಸಮರ ಸಾರಿದ್ದಾರೆ. ಈ ಸಂಬಂಧ ರಾಹುಲ್ ನಿನ್ನೆ ದಾಖಲೆ ಕೂಡ ಬಿಡುಗಡೆ ಮಾಡಿದ್ರು ಎಂದು ಕಾಂಗ್ರೆಸ್ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದೆ. ಈ ವೇಳೆ ಮಾತನಾಡಿದ ರಾಹುಲ್, ಸಂವಿಧಾನದ ಮುಖಾಂತರ ಒಬ್ಬರಿಗೆ ಒಂದು ಓಟು ಎಂಬ ಹಕ್ಕು ನೀಡಲಾಗಿದೆ. ಆದರೆ ಸಂವಿಧಾನದ ಮೇಲೆ ಕಳೆದ ಚುನಾವಣೆಯಲ್ಲಿ ಮೋದಿ ಸರ್ಕಾರ ಪ್ರಹಾರ ಮಾಡಿದೆ. ಮಹದೇವಪುರದಲ್ಲಿ ನಡೆದ ಮತಕಳ್ಳತನ ಕರ್ನಾಟಕ ಜನರ ವಿರುದ್ಧ ನಡೆದ ಹೀನ ಅಪರಾಧ. ಕರ್ನಾಟಕ ಸರ್ಕಾರ ಈ ಅಪರಾಧದ ಬಗ್ಗೆ ತನಿಖೆ ನಡೆಸಬೇಕು ಹಾಗೂ ಜನರಿಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿದ್ರು. ಅಲ್ಲದೆ ನಮಗೆ ಎಲೆಕ್ಟ್ರಾನಿಕ್ ಡೇಟಾ ಸಿಕ್ಕಿದ್ರೆ ಈ ದೇಶದ ಪ್ರಧಾನಿ ಕಳ್ಳತನದ ಪ್ರಧಾನಿ ಅನ್ನೋದು ಸಾಬೀತು ಮಾಡ್ತೇವೆ ಅಂತ ಹೇಳಿದ್ರು. ಲೋಕಸಭೆ ಚುನಾವಣೆಯಲ್ಲಿ ಮತಗಳ್ಳತನವಾಗಿದೆ ಅಂತ ಆರೋಪಿಸಿ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ. ಈ ವೇಳೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿ, ಮೋದಿ ಮತ ಕಳುವು ಮಾಡಿ ಪ್ರಧಾನಿ ಆಗಿದ್ದಾರೆ ಅಂತ ಗುಡುಗಿದ್ರು. ನಕಲಿ ಮತದಾರರನ್ನ ಸೃಷ್ಟಿಸಿ ಚುನಾವಣೆ ಗೆದ್ದಿದ್ದಾರೆ. ನಾನು 12 ಚುನಾವಣೆ ಗೆದ್ದು 1 ಚುನಾವಣೆ ಸೋತಿದ್ದೇನೆ. 2019ರಲ್ಲಿ ನನ್ನನ್ನ ಸೋಲಿಸಲು ಮತ ಕಳುವು ಮಾಡಿದ್ರು. ಪ್ರತಿ ವಿಧಾನಸಭೆ ಕ್ಷೇತ್ರದಲ್ಲಿ ನಕಲಿ ಮತದಾರರನ್ನ ಸೃಷ್ಟಿಸಿದ್ರು. 2019ರಲ್ಲಿ ನನಗೆ ಇದು ತಿಳಿಯಲಿಲ್ಲ. ಈಗ ರಾಹುಲ್ ಗಾಂಧಿ ಮತಗಳ್ಳತನ ಪತ್ತೆ ಹಚ್ಚಿದ್ದಾರೆ. ತನಿಖಾ ಸಂಸ್ಥೆಗಳನ್ನ ಬಳಸಿ ಮೋದಿ ಹೆದರಿಸುತ್ತಿದ್ದಾರೆ. ನೇರವಾಗಿ ಮೋದಿ ಅಂಡ್ ಕಂಪನಿ ಚುನಾವಣೆ ಗೆದ್ದಿಲ್ಲ, ಅಕ್ರಮವಾಗಿಯೇ ಗೆದ್ದು ಅಧಿಕಾರಕ್ಕೆ ಬಂದಿದ್ದಾರೆ ಅಂತ ಮಲ್ಲಿಕಾರ್ಜುನ ಖರ್ಗೆ ವಾಗ್ದಾಳಿ ನಡೆಸಿದ್ರು. ಚುನಾವಣಾ ಆಯೋಗದ ಮತಗಳ್ಳತನ ಆರೋಪ ಮಾಡಿರುವ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ನಾಯಕರು ಮೂರ್ಖರಂತೆ ಮಾತಾಡ್ತಿದ್ದಾರೆ. ಸೋಲಿನ ಹತಾಶೆಯಿಂದ ರಾಹುಲ್ ಗಾಂಧಿ ಈ ಆರೋಪ ಮಾಡ್ತಿದ್ದಾರೆ. ಫಲಿತಾಂಶ ಬಂದ ಬಳಿಕ ಯಾಕೆ ಮಾತಾಡಲಿಲ್ಲ? ಈಗ ರಾಹುಲ್ ಗಾಂಧಿ ಬೆಟ್ಟ ಕಡಿದು ಗುಡ್ಡ ಅಗಿತಿದ್ದಾರೆ. ಏನೋ ಕಂಡು ಹಿಡಿದವರಂತೆ ಮಾತಾಡ್ತಿದ್ದಾರೆ ಅಂತ ವಿಜಯೇಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ಧರ್ಮಸ್ಥಳ ಗ್ರಾಮದಲ್ಲಿ ಆರೋಪಿ ನಿರ್ಧಾರ ಮಾಡಿ ಅದಕ್ಕೆ ಸಾಕ್ಷ್ಯ ಹುಡುಕ್ತಿದ್ದಾರೆ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ. ಸೌಜನ್ಯ ಕೊಲೆ ಬಗ್ಗೆ ನಮಗೆ ನೋವಿದೆ, ಆದರೆ ಈ ಪ್ರಕರಣದಲ್ಲಿ ಮುಸ್ಲಿಂ ಧರ್ಮದ ವ್ಯಕ್ತಿ ಅಪನಂಬಿಕೆ ಮೂಡಿಸುತ್ತಿದ್ದಾನೆ. ಧರ್ಮಸ್ಥಳ ಕ್ಷೇತ್ರವನ್ನ ಟಾರ್ಗೆಟ್ ಮಾಡಲಾಗಿದೆ. ಯಾಕೆ ಇನ್ನು ಹಿಂದೂ ಸಮಾಜಕ್ಕೆ ಇದು ಅರ್ಥವಾಗ್ತಿಲ್ಲ? ಸೌಜನ್ಯ ಪ್ರಕರಣಕ್ಕೂ ಈಗ ನಡೆಯುತ್ತಿರುವ ಹುಡುಕಾಟಕ್ಕೂ ಸಂಬಂಧವೇ ಇಲ್ಲ. ಸರ್ಕಾರ ಧರ್ಮಸ್ಥಳವನ್ನ ಕಬಳಿಸಲು ಈ ಪ್ರಯತ್ನ ಆರಂಭಿಸಿದೆ. ಅನಾಮಿಕನ ಪೂರ್ವಪರ ಮೊದಲು ಬಹಿರಂಗ ಆಗಲಿ, ನಂತರ ತನಿಖೆ ಮಾಡಲಿ ಅಂತ ಪ್ರತಾಪ್ ಸಿಂಹ ಆಗ್ರಹಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.